ಈ ಮಾನವ ಜನ್ಮ 100 ವರ್ಷ ಇದೆ ಅಂತ, 100 ವರ್ಷ ಇದೆ ನಿಜ. ಆದರೆ ಈ ದೊಡ್ಡದಾದ ಮಹಾಕಾಲ ಪ್ರವಾಹದೊಳಗೆ ಆ 100 ವರ್ಷ ಅಂತೂ ಈಗ ನಮಗೆ ಬಹಳ ದೊಡ್ಡದು ಅನ್ನಿಸ್ತದೆ. ಆದರೆ ಕಣ್ಣು ಮುಚ್ಚಿ ತೆಗೆಯೋದರೊಳಗೆ ಮುಗದೇ ಹೋಗುತ್ತೆ. ಅಲ್ಪವಾದ ಆಯುಷ್ಯ ಇದು, ಬಹಳ ದೊಡ್ಡ ಆಯುಷ್ಯ ಅಂತ ನಾವು ತಿಳಿತೇವೆ ಇದನ್ನೇ. ಆದರೆ ಇದು ಬಹಳ ಅಲ್ಪ. ಈ ಸಿಕ್ಕ ಅಲ್ಪ ಅವಧಿಯಲ್ಲಿ ಅರ್ಧ ನಿದ್ರೆಯಲ್ಲಿ ಹೋಗ್ತದೆ, ಇನ್ನುಳಿದ ಭೋಜನಾದಿಗಳಲ್ಲಿ ಸಮಯ ಹೋಗ್ತದೆ, ಆಟಪಾಠಗಳಲ್ಲಿ ಕಳೀತಾನೆ, ವಿವೇಕ ಇಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ಹೋಗ್ತದೆ, ಶಕ್ತಿ ಇಲ್ಲದೆ ಮುದುಕನಾದ ಮೇಲೆ ಹೋಗ್ತದೆ. ಯಾವ ಇಂದ್ರಿಯಗಳಲ್ಲಿ ಶಕ್ತಿ ಇರೋದಿಲ್ಲ. ಹಾಗಾದರೆ ವಿವೇಕ ಇರಬೇಕು, ಇಂದ್ರಿಯಗಳಲ್ಲಿ ಶಕ್ತಿ ಇರಬೇಕು, ಊಟ ನಿದ್ರೆ ಇವುಗಳನ್ನೆಲ್ಲ ಅವಶ್ಯಕವಾದವುಗಳನ್ನು ಮಾಡಿ ಇನ್ನುಳಿದ ಸಮಯ ಏನಿದೆ ಅದೇ ನಿಜವಾದ ಸಾಧನಕ್ಕೆ ಉಪಯುಕ್ತವಾಗುವ ಸಮಯ. ಅಂತಹ ಸಮಯದಲ್ಲಿಯೂ ಇವನು ವ್ಯರ್ಥ ಮಾಡಿದ ಅಂದರೆ ಮುಗದೇ ಹೋಗುತ್ತೆ, ಜೀವನ ವ್ಯರ್ಥವಾಗಿ ಹೋಗುತ್ತೆ. ಆದರೆ ಇದೇ ಜನ್ಮದಲ್ಲಿ ಇವನು ಸಾಧನೆ ಮಾಡಿಕೊಂಡ್ರೆ ಏನನ್ನೂ ಸಾಧಿಸ್ಬೋದು.